Hi students, in this video I am going to discuss with you the accounting conventions. Accounting conventions are the customs or practices which have been in force for a long period and which guide the accountants in preparing the financial statements. These are the customs, these are the practices. These have been in force for a long time and they are going to guide the accountants in preparing the financial statements. They are the customs or the usages or practices which are followed by the accountants while preparing the financial statements. There are some four important accounting conventions. Let us discuss these conventions one by one. The first one is the convention of materiality. So, according to this convention of materiality, in accounting, a detailed record is required to be made only in case of those transactions which are material or which are significant to the users of accounting information. ಅಂದರೆ ಇಲ್ಲೇನಪ್ಪ ಅಂತಂದರೆ ಇವತ್ತು ನಾವು ಈ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂಥೇಳಿ ಅವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಕನ್ವೆನ್ಷನ್ಸ್ ಅಂತ ಅಂದರೆ ಏನು ಅಂದರೆ ದೀಸ್ ಆರ್ ದಿ ಕಸ್ಟಮ್ಸ್ ಆರ್ ಪ್ರಾಕ್ಟೀಸಸ್, ಅಂದರೆ ಕೆಲವೊಂದು ಆಚರಣೆಗಳು. ಸೊ ಇವು ಬಹಳಷ್ಟು ದೀರ್ಘಕಾಲದಿಂದ ಬಳಕೆಯಲ್ಲಿ ಇದ್ದಾವೆ. ಇವು ಈ ಅಕೌಂಟೆಂಟ್ಸ್ಗಳಿಗೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತವೆ ಅಂತ. ಇವು ಒಂಥರ ಏನೋ ಒಂದು ನಂಬಿಕೆಗಳು ಅಥವಾ ನಡವಳಿಕೆಗಳು ಅಥವಾ ಏನೋ ಆಚರಣೆಗಳು, ಇವುಗಳನ್ನು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಕೌಂಟೆಂಟ್ಸ್ಗಳು ಸಾಮಾನ್ಯವಾಗಿ ಫಾಲೋ ಮಾಡ್ತಾರೆ ಅಂತ. ಇಲ್ಲಿ ಸುಮಾರು ಒಂದು 4 ಈ ರೀತಿಯಾಗಿರ್ತಕ್ಕಂಥ ಕನ್ವೆನ್ಷನ್ಸ್ಗಳು ಇದ್ದಾವೆ. ಆ 4 ಕನ್ವೆನ್ಷನ್ಸ್ಗಳಲ್ಲಿ ಮೊದಲನೇದು ಅಂತಂದರೆ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಅಂತ ಹೇಳ್ತೀವಿ. ಸೊ ಈ ಮೆಟೀರಿಯಾಲಿಟಿ ಕನ್ವೆನ್ಷನ್ ಏನಂತ ಹೇಳುತ್ತೆ ಅಂತಂದರೆ, ಈ ಅಕೌಂಟಿಂಗ್ ಅಂದರೆ ಲೆಕ್ಕಶಾಸ್ತ್ರದಲ್ಲಿ ನಾವು ಎಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು ಅಂತ ಅಂದರೆ, ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಬಳಕೆ ಮಾಡ್ತಕ್ಕಂಥವರಿಗೆ ಏನು ಅಂತಂದರೆ ಯಾವ ಟ್ರಾನ್ಸಾಕ್ಷನ್ಸ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೋ ಅಂಥ ಟ್ರಾನ್ಸಾಕ್ಷನ್ಸ್ಗಳಿಂದ ಮಾತ್ರ ಅವುಗಳ ಒಂದು ಡಿಟೇಲ್ಡ್ ರೆಕಾರ್ಡನ್ನು ಇಲ್ಲಿ ಮೇಂಟೈನ್ ಮಾಡಲಾಗತ್ತೆ ಅಂತ. ದಟ್ ಈಸ್ ಎ ಡಿಟೇಲ್ಡ್ ರೆಕಾರ್ಡ್ ಈಸ್ ರಿಕ್ವೈರ್ಡ್ ಟು ಬಿ ಮೇಡ್ ಓನ್ಲಿ ಆಫ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಟೀರಿಯಲ್, ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ನೋ ಡಿಟೇಲ್ಡ್ ರೆಕಾರ್ಡ್ ನೀಡ್ ಟು ಬಿ ಮೇಡ್ ಆಫ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಟ್ರೈವಲ್ ಆರ್ ವಿಚ್ ಆರ್ ಇನ್ಸಿಗ್ನಿಫಿಕೆಂಟ್. ಯಾವ ಟ್ರಾನ್ಸಾಕ್ಷನ್ಸ್ಗಳು ಅಷ್ಟೇನೋ ಪ್ರಾಮುಖ್ಯವಾಗಿ ಇಲ್ವೋ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕಾದಂಥ ಒಂದು ಅವಶ್ಯಕತೆಯೇ ಇರೋದಿಲ್ಲ ಅಂತ. ಸೊ ದಿಸ್ ಈಸ್ ಬಿಕಾಸ್ the work of recording the minute details of such transactions is not justified by the usefulness of the results. ಯಾಕೆ ಅಂತಂದರೆ ಅಂಥ ಎಲ್ಲ ಸಣ್ಣ ಪುಟ್ಟ ಡೀಟೇಲ್ಸ್ಗಳನ್ನೆಲ್ಲದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಕೂತ್ಕೊಂಡು ಅಂತಂದರೆ ಅದರಿಂದ ಅದು ಏನು ಅಂತಂದರೆ ಅದರಿಂದ ಅಷ್ಟು ಉಪಯೋಗ ಇರೋದಿಲ್ಲ ಅಂತ. ಸೊ ಇನ್ ಸಚ್ ಕೇಸ್ ಎ ಬ್ರಾಡ್ ವ್ಯೂ ಕ್ಯಾನ್ ಬಿ ಟೇಕನ್ ಅಂತ ಒಂದು ಆ ಥರದ, ಅಂದರೆ ಅಷ್ಟೇನು ಪ್ರಾಮುಖ್ಯವಲ್ಲದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ಅಂದರೆ ಜನರಲ್ ಆಗಿ ಹೇಳಿಬಿಟ್ರೆ ಸಾಕು ಅಂತ. ದ ರ್ಯಾಷನಲ್ ಬಿಹೈಂಡ್ ದಿಸ್ ಕನ್ವೆನ್ಷನ್ ಈಸ್ ಟು ಅವಾಯ್ಡ್ ಅಕೌಂಟಿಂಗ್ ಟು ಬಿ ಬರ್ಡನ್ ವಿತ್ ಅನ್ನೆಸೆಸರಿ ಡೀಟೇಲ್ಸ್ ಅಂತ. ಅಂದರೆ ಇದರ ಹಿಂದಿನ ಮುಖ್ಯ ಉದ್ದೇಶ ಈ ರೀತಿ ಕೇವಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟರ್ಸ್ಗಳನ್ನು ಮಾತ್ರ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕು ಅನ್ನೋ ಹಿಂದಿನ ಒಂದು ಉದ್ದೇಶ ಏನು ಅಂತಂದರೆ, ಈ ಥರ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಿಬಿಟ್ರೆ ಈ ಅಕೌಂಟಿಂಗ್ ಅಂತಕ್ಕಂಥದ್ದು ಅದರಲ್ಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ಉಪಯೋಗಕ್ಕೆ ಇಲ್ಲದೆ ಇರತಕ್ಕಂಥ ಕೆಲವೊಂದು ವಿವರಣೆಗಳಿಂದ ಅದು ಸುಮ್ಮನೆ ಬರ್ಡನ್ ಆಗ್ತದೆ ಅನ್ನೋದನ್ನು ತಪ್ಪಿಸೋದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ಆ್ಯನ್ ಐಟಮ್ ಶುಡ್ ಬಿ ರಿಗಾರ್ಡೆಡ್ ಆ್ಯಸ್ ಮೆಟೀರಿಯಲ್ ಇಫ್ ದೆರ್ ಈಸ್ ಎ ರೀಸನ್ ಟು ಬಿಲೀವ್ ದ್ಯಾಟ್ ದ ನಾಲೆಡ್ಜ್ ಆಫ್ ಇಟ್ ವುಡ್ ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಆಫ್ ದ ಇನ್ಫಾರ್ಮ್ಡ್ ಇನ್ವೆಸ್ಟರ್. ಅಂದರೆ ಎಂಥ ಒಂದು ಮ್ಯಾಟರನ್ನು ಅಥವಾ ಎಂಥ ಒಂದು ಟ್ರಾನ್ಸಾಕ್ಷನನ್ನು ನಾವು ಏನು ಅಂದರೆ ಮೆಟೀರಿಯಲ್ ಅಂತ ಹೇಳ್ತೀವಿ ಅಂತ ಅಂದರೆ, ಆ ಟ್ರಾನ್ಸಾಕ್ಷನ್ನಿನ ನಾಲೆಡ್ಜ್
ನಿಂದಾಗಿ ಅದು ಆ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಒಬ್ಬ ಇನ್ವೆಸ್ಟರ್ ಹೂಡಿಕೆದಾರ ಏನಿರ್ತಲ್ಲ ಅವನ ಮೇಲೆ ಅದು ಪ್ರಭಾವ ಬೀರೋ ಹಾಗಿರಬೇಕು. ಅಂಥ ವಿಷಯಗಳನ್ನು ನಾವು ಮಾತ್ರ ಮೆಟೀರಿಯಲ್ ಅಂತ ಕರಿತೀವಿ. ಇನ್ನುಳಿದಿರ್ತಕ್ಕಂಥವೆಲ್ಲವೂ ಟ್ರೈವಲ್ ಅಥವಾ ಇನ್ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ಅಂಥವುಗಳನ್ನು ನಾವು ರೆಕಾರ್ಡ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ಎರಡನೇದಾಗಿ ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ಅಂತ. ಸೊ ದಿಸ್ ಕನ್ಸರ್ವೇಷನ್ ಕನ್ವೆನ್ಷನ್ means that the principle of caution, prudence or the policy of playing safe ಅಂತ. ಅಂದರೆ ಇದು ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ಅಂತ ಅಂದರೆ ಇದು ಏನಂತ ಹೇಳುತ್ತೆ ಅಂತ ಒಂಥರ ಎಚ್ಚರಿಕೆಯ ಒಂದು ತತ್ವ, ಅಥವಾ ಒಂದು ಪ್ರೂಡೆನ್ಸ್ ಆರ್ ದ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್, ಸುರಕ್ಷಿತವಾಗಿ ಆಡ್ತಕ್ಕಂಥದ್ದು ಅಂತ ಆ ಥರದ ಒಂದು ಪರಿಕಲ್ಪನೆ ಇದರಲ್ಲಿ ಬರುತ್ತೆ. ಇಟ್ ಮೀನ್ಸ್ ದ್ಯಾಟ್ ಇನ್ ದಿ ಅಕೌಂಟಿಂಗ್ ರೆಕಾರ್ಡ್ಸ್ ಆ್ಯಂಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಬಿಸ್ನೆಸ್ all the prospective losses, risks and uncertainties should be taken note of and provided for, but prospective profits should be ignored. ಅಂದರೆ ಇದರ ಪ್ರಕಾರ ಏನಪ್ಪ ಅಂತಂದರೆ ಈ ಅಕೌಂಟಿಂಗ್ ರೆಕಾರ್ಡ್ಸ್ಗಳಲ್ಲಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಏನು ಅಂತಂದರೆ ಎಲ್ಲ ಸಂಭವನೀಯ ಲಾಸ್ ಏನಿರುತ್ತೆ, ಅದು ಸಂಭವನೀಯ ಗಂಡಾಂತರಗಳು, ಅನಿಶ್ಚಿತತೆಗಳು, ಅವುಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಅವು ಆಗ್ತವೆ, ಬರ್ತವೆ, ಲಾಸ್ ಆಗುತ್ತೆ ಅಂಥೇಳಿ ಇವುಗಳಿಗೆಲ್ಲ ನಾವು ಅವಕಾಶ ಕೊಡಬೇಕು. ಬಟ್ ಪ್ರಾಸ್ಪೆಕ್ಟಿವ್ ಪ್ರಾಫಿಟ್ಸ್ ಶುಡ್ ಬಿ ಇಗ್ನೋರ್ಡ್. ಆದರೆ ಸಂಭವನೀಯ ಲಾಭ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು, ಇಗ್ನೋರ್ ಮಾಡಬೇಕು, ಅದನ್ನು ಕನ್ಸಿಡರ್ ಮಾಡಬಾರ್ದು. ಅಂದರೆ ಲಾಸ್ ಆಗತ್ತೆ ಅನ್ನೋದಾದರೆ ಅದಕ್ಕೆ ಪ್ರಾವಿಷನ್ ಕೊಡಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು. ಲಾಭ ಆಗತ್ತೆ ಅನ್ನೋದನ್ನು ಬಿಟ್ಬಿಡಬೇಕು. ಸೊ ಇನ್ ಶಾರ್ಟ್, ಪ್ರೊವೈಡ್ ಫಾರ್ ಆಲ್ ಪಾಸಿಬಲ್ ಲಾಸಸ್ ಬಟ್ ಆ್ಯಂಟಿಸಿಪೇಟ್ ನೋ ಪ್ರಾಫಿಟ್ಸ್ ಈಸ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಕನ್ವೆನ್ಷನ್. ಈ ಕನ್ವೆನ್ಷನ್ ಏನಂತ ಹೇಳುತ್ತೆ ಅಂತಂದರೆ ಏನಿದ್ರೂ ಕೇವಲ ಸಂಭವನೀಯ ಲಾಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿರಿ, ಅದೇ ರೀತಿ ಯಾವುದೇ ರೀತಿಯ ಪ್ರಾಫಿಟನ್ನು ಮುಂದಾಗೆ ಬರುತ್ತೆ ಅಂತೇಳಿ ನೀವು ಊಹೆ ಮಾಡೋಕ್ಕೆ ಹೋಗಬೇಡ್ರಿ ಅಂತೇಳಿ ಈ ಒಂದು ಕನ್ವೆನ್ಷನ್ ನಮಗೆ ಹೇಳ್ಕೊಡುತ್ತೆ. ಇಟ್ ಈಸ್ ಅನ್ ಅಕೌಂಟ್ ಆಫ್ ದಿಸ್ ಕನ್ವೆನ್ಷನ್ ದ್ಯಾಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್, ಪ್ರಾವಿಷನ್ ಫಾರ್ ಫ್ಲಕ್ಚುಯೇಷನ್ಸ್ ಇನ್ ದ ಪ್ರೈಸಸ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಆಲ್ ಕಾಂಟಿಂಜೆಂಟ್ ಲಾಸಸ್ ದೇ ಆರ್ ಮೇಡ್. ಸೊ ಈ ಒಂದು ಕನ್ವೆನ್ಷನನ್ನು ಆಧಾರವಾಗಿಟ್ಕೊಂಡು ನಾವಿಲ್ಲಿ ಡೌಟ್ಫುಲ್ ಡೆಟ್ಸು, ಪ್ರಾವಿಷನ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸು, ಆಮೇಲೆ ಫ್ಲಕ್ಚುಯೇಷನ್ಸ್ ಇನ್ ಪ್ರೈಸಸ್ ಆಫ್ ಇನ್ವೆಸ್ಟ್ಮೆಂಟ್ಸು, ಇವಕ್ಕೆಲ್ಲ ನಾವು ಪ್ರಾವಿಷನ್ಸ್ಗಳನ್ನು ಮಾಡ್ತೀವಿ. ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಅಸೆಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಗೇನ್. ಅದೇ ಥರ ಅಸೆಟ್ಟಲ್ಲಿ ಅಂದರೆ ಆಸ್ತಿಯ ಮೌಲ್ಯದಲ್ಲಿ ಏನಾದರೂ ವೃದ್ಧಿ ಉಂಟಾಯಿತು ಅಂತಂದರೆ ನಾವು ಅದನ್ನು ಲಾಭ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಕನ್ವೆನ್ಷನ್ ದ್ಯಾಟ್ ಸ್ಟಾಕ್ ಇನ್ ಟ್ರೇಡ್ ಈಸ್ ವ್ಯಾಲ್ಯೂಡ್ ಐದರ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋಯರ್. ಅಂದರೆ ಈ ಒಂದು ಕನ್ವೆನ್ಷನ್ನ ಪ್ರಕಾರವಾಗಿ ನಾವು ಸ್ಟಾಕ್ ಇನ್ ಟ್ರೇಡ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಕಾಸ್ಟ್ ಪ್ರೈಸ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಪ್ರೈಸ್ ಆಗಿರ್ಬೋದು, ಇವೆರಡರಲ್ಲಿ ಯಾವುದು ಚಿಕ್ಕದೋ ಕಡಿಮೆ ಇರುತ್ತೋ ಅದರಲ್ಲಿ ನಾವು ಅದನ್ನು ವ್ಯಾಲ್ಯೂ ಮಾಡ್ತೀವಿ. ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಗುಡ್ ವಿಲ್ ಆರ್ ರಿಟರ್ನ್ ಆಫ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಮತ್ತು ಈ ಗುಡ್ ವಿಲ್ ಅಂತಹ ಕೆಲವೊಂದು ಅಭೌತಿಕವಾಗಿರ್ತಕ್ಕಂಥ ಆಸ್ತಿಗಳನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾವು ಅವುಗಳನ್ನು ಹೊಡೆದು ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಸೊ ದ ರ್ಯಾಷನಲ್ ಬಿಹೈಂಡ್ ದಿಸ್ ಕನ್ವೆನ್ಷನ್ ಈಸ್ ದ್ಯಾಟ್ ಫ್ಯೂಚರ್ ಈಸ್ ಅನ್ಸರ್ಟೈನ್. ಈ ಒಂದು ಕನ್ವೆನ್ಷನನ್ನು ಯಾಕೆ ಇದು ಮಾಡ್ತೀವಿ ಅಂತಂದರೆ ಇದರ ಹಿಂದಿರ್ತಕ್ಕಂಥ ಉದ್ದೇಶ ಏನಂತಂದರೆ ಭವಿಷ್ಯ ಅಂತಕ್ಕಂಥದ್ದು ಅನ್ಸರ್ಟೈನ್, ಅನಿಶ್ಚಿತತೆಯಿಂದ ಕೂಡ್ಕೊಂಡಿರುತ್ತೆ. Though an estimate may be made about future events, no one can guess future with perfect certainty. ನಾವು ಭವಿಷ್ಯದ ಬಗ್ಗೆ ಕೆಲವೊಂದು ಅಂದಾಜುಗಳನ್ನು ಮಾಡ್ಬೋದೇ ಹೊರತು ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂಥೇಳಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಸಮ್ ಅರೇಂಜ್ಮೆಂಟ್ ಆರ್ ಪ್ರಾವಿಷನ್ಸ್ ಮಸ್ಟ್ ಬಿ ಮೇಡ್ ಟು ಮೀಟ್ ಫ್ಯೂಚರ್ ಕಾನ್ಸಿಕ್ವೆನ್ಸಸ್. ಆದ್ದರಿಂದ ಭವಿಷ್ಯದಲ್ಲಿ ಸಂಭವಿಸಬಹುದಾಗಿರ್ತಕ್ಕಂಥ ಕೆಲವೊಂದು ಅನಿಶ್ಚಿತತೆಗಳನ್ನು ಎದುರಿಸೋದಕ್ಕೋಸ್ಕರ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಅಥವಾ ಪ್ರಾವಿಷನ್ಸ್ಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಬಟ್ ಐಟಮ್ಸ್ ಆಫ್ ಫ್ಯೂಚರ್ ಪ್ರಾಫಿಟ್ಸ್ ಶುಡ್ ಬಿ ಇಗ್ನೋರ್ಡ್. ಅದೇ ಥರ ಭವಿಷ್ಯದಲ್ಲಿ ಲಾಭ ಬರುತ್ತೆ ಅನ್ನೋ ವಿಷಯವನ್ನು ಈಗ ನಾವು ಅಂದಾಜು ಮಾಡಬಾರ್ದು ಅಥವಾ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದನ್ನು ಬಿಟ್ಬಿಡಬೇಕು. ನೆಕ್ಸ್ಟ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂತ. ಸೊ ದಿಸ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಸಿಗ್ನಿಫೈಸ್ ದಟ್ ದಿ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಮೆಥಡ್ಸ್ that are being used should remain consistent from one accounting year to another accounting year. ಸೊ ಈ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಏನಂತ ಹೇಳುತ್ತೆ ಅಂತಂದರೆ ಅಕೌಂಟಿಂಗ್ ಪ್ರಾಕ್ಟೀಸಸ್ಗಳು, ಮೆಥಡ್ಸ್ಗಳು ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಅವೆಲ್ಲ ಅವು
ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಒಂದೇ ರೀತಿಯಾಗಿರಬೇಕು, ಅವುಗಳಲ್ಲಿ ಬದಲಾವಣೆ ಇರಬಾರ್ದು, ಅವು ಚೇಂಜ್ ಆಗ್ತಾ ಇರಬಾರ್ದು, ಒಂದೇ ರೀತಿಯಾಗಿರಬೇಕು, ಸ್ಥಿರತೆ ಅದರಲ್ಲಿ ಇರಬೇಕು ಅಂತ. ಫಾರ್ ಇನ್ಸ್ಟೆನ್ಸ್, when once a particular method of depreciation is adopted for a particular period of time, then the same method should be followed for that asset year after year. ಒಂದು ವೇಳೆ ಯಾವುದಾದ್ರೂ ಒಂದು ಮೆಥಡಲ್ಲಿ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತಂದರೆ ದ ಸೇಮ್ ಪ್ರೊಸೀಜರ್ ಶುಡ್ ಬಿ ಫಾಲೋಡ್ ಇಯರ್ ಆಫ್ಟರ್ ಇಯರ್ ಆ್ಯಸ್ ಫಾರ್ ಆ್ಯಸ್ ದಟ್ ಅಸೆಟ್ ಈಸ್ ಕನ್ಸರ್ನ್. ಆ ಆಸ್ತಿಗೆ ಸಂಬಂಧಪಟ್ಟಂತೆ ಮುಂದೆ ಭವಿಷ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಡಿಪ್ರಿಸಿಯೇಷನ್. ಉದಾಹರಣೆಗೆ ಏನು ಅಂದರೆ ಫಿಕ್ಸ್ಡ್ ಅಸೆಟ್ ಇದು ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂತ ಇರ್ಬೋದು, ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಇರ್ಬೋದು, ಅಥವಾ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಇರ್ಬೋದು. ಯಾವುದೇ ಮೆಥಡ್ ಆಗಿರಲಿ, ಒಂದು ಮೆಥಡನ್ನು ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ ಅಂತಂದರೆ ಅದೇ ಮೆಥಡು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಸಿಮಿಲರ್ಲಿ, when once a stock in trade is valued at cost price or market price, whichever is lower, the same practice should be continued for all the years to come. ಒಂದು ಸರ್ತಿ ನಾವೇನಾದರೂ ಈ ಸ್ಟಾಕ್ಗಳನ್ನು ಏನು ಅಂದರೆ ಕಾಸ್ಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದರಲ್ಲಿ ನಾವು ವ್ಯಾಲ್ಯೂ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅಂತ ಅಂದರೆ ಇದೇ ಪ್ರಾಕ್ಟೀಸನ್ನು ನಾವು ನಿರಂತರವಾಗಿ ಕಂಟಿನ್ಯೂ ಮಾಡ್ತಾ ಇರಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಚೇಂಜ್, ಬಟ್ ಇಟ್ ಡಸ್ ನಾಟ್ ಮೀನ್ ಇನ್ಫ್ಲೆಕ್ಸಿಬಿಲಿಟಿ. ವೆನೆವರ್ ಸಮ್ ಚೇಂಜಸ್ ಆರ್ ಮೇಡ್, those should be brought to the notice of the users of the accounting information in the form of footnotes to the financial statements. ಆದರೆ ಈ ಏನು ಅಂತಂದರೆ ಇದು ಹಿಂಗಂದರೆ ಏನಂತ ಅರ್ಥ ಅಂದರೆ ಇದು ಪೂರ್ತಿ ಇನ್ಫ್ಲೆಕ್ಸಿಬಲ್ ಆಗಿರಬೇಕು, ಹೊಂದಾಣಿಕೆ ಮಾಡಲೇಬಾರ್ದು ಅಂತಲ್ಲ. ಮಾಡ್ಕೋಬೋದು, ಒಂದು ಚೇಂಜ್ ಮಾಡಬಹುದು, ಆದರೆ ಚೇಂಜ್ ಮಾಡಿದರೆ ಅಂತಹ ಬದಲಾವಣೆಗಳ ಬಗ್ಗೆ ನಾವೊಂದು ಫೂಟ್ನೋಟನ್ನು ಕೊಡಬೇಕಾಗತ್ತೆ. ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಕೆಳಭಾಗದಲ್ಲಿ ಒಂದು ಅಡಿಬರಹ ಅಂಥೇಳಿ ಅದನ್ನು ಕೊಟ್ಟು ಈ ಥರ ನಾವು ಚೇಂಜ್ ಮಾಡಿದ್ದೀವಿ ಅಂಥೇಳಿ ಹೇಳ್ಬೋದು. ಲಾಸ್ಟ್ ಒನ್, ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಅಂಥೇಳಿ. ದಿಸ್ ಕನ್ವೆನ್ಷನ್ ಮೀನ್ಸ್ ದಟ್ ಆಲ್ ದ ಮೆಟೀರಿಯಲ್ ಫ್ಯಾಕ್ಟ್ಸ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಸಫಿಷಿಯೆಂಟ್ ಡೀಟೇಲ್ಸ್. ಅಂದರೆ ಈ ಒಂದು ಕನ್ವೆನ್ಷನ್ ಆಫ್ ಡಿಸ್ಕ್ಲೋಸರ್ ಅಂತಕ್ಕಂಥದ್ದು ಏನಂತ ಹೇಳುತ್ತೆ ಅಂತಂದರೆ ಎಲ್ಲ ಮೆಟೀರಿಯಲ್ ಫ್ಯಾಕ್ಟ್ಸ್ಗಳು, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳೇನಿದಾವಲ್ಲ, ದೇ ಮಸ್ಟ್ ಬಿ ಡಿಸ್ಕ್ಲೋಸ್ಡ್, ಅವುಗಳನ್ನು ನಾವು ತೋರಿಸ್ಬೇಕು ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಸಫಿಷಿಯೆಂಟ್ ಡೀಟೇಲ್ಸ್. ಅದು ಹೇಗೆ ವಿಸ್ತಾರವಾದ ರೀತಿಯಲ್ಲಿ ತೋರಿಸ್ಬೇಕು ಅಂತ. ಫಾರ್ ಇನ್ಸ್ಟ್ಯಾನ್ಸ್, ಆ್ಯಸ್ ರಿಗಾರ್ಡ್ಸ್ ಇನ್ವೆಸ್ಟ್ಮೆಂಟ್ಸ್, ನಾಟ್ ಓನ್ಲಿ ದ ವೇರಿಯಸ್ ಸೆಕ್ಯೂರಿಟಿ ಹೆಲ್ಡ್ ಬೈ ದ ಕನ್ಸರ್ನ್ ಶುಡ್ ಬಿ ಡಿಸ್ಕ್ಲೋಸ್ಡ್, ಬಟ್ ಆಲ್ಸೋ ದ ಮೋಡ್ ಆಫ್ ದೇರ್ ವ್ಯಾಲ್ಯೂಯೇಷನ್ ಶುಡ್ ಬಿ ಸ್ಟೇಟೆಡ್. ಅಂದರೆ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ಸ್ಗಳ ವಿಷಯದಲ್ಲಿ ಏನು ಅಂತಂದರೆ ನಮ್ಮಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಹೊಂದಿದ್ದೀವಿ ಅನ್ನೋ ವಿಚಾರವನ್ನು ತೋರಿಸೋದ್ರ ಜೊತೆಗೆ ಅವುಗಳನ್ನು ಹೇಗೆ ವ್ಯಾಲ್ಯೂ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇನ್ ದ ಕೇಸ್ ಆಫ್ ಸಂಡ್ರಿ ಡೆಟಾರ್ಸ್, ಈ ಇದು ಧಣಿಗಳು ಅಂತ ಹೇಳ್ತೀವಿ. ಸೊ ಆ ಧಣಿಗಳ ವಿಷಯದಲ್ಲಿ ನಾಟ್ ಓನ್ಲಿ ದ ಟೋಟಲ್ ಅಮೌಂಟ್ ಆಫ್ ಸಂಡ್ರಿ ಡೆಟಾರ್ಸ್ ಶುಡ್ ಬಿ ಡಿಸ್ಕ್ಲೋಸ್ಡ್, ಬಟ್ ಆಲ್ಸೋ ದ ಅಮೌಂಟ್ ಆಫ್ ಗುಡ್ ಆ್ಯಂಡ್ ಸೆಕ್ಯೂರ್ಡ್ ಡೆಟಾರ್ಸ್, ದ ಅಮೌಂಟ್ ಆಫ್ ಗುಡ್ ಬಟ್ ಅನ್ಸೆಕ್ಯೂರ್ಡ್ ಡೆಟಾರ್ಸ್ ಆ್ಯಂಡ್ ದ ಅಮೌಂಟ್ ಆಫ್ ಡೌಟ್ಫುಲ್ ಡೆಟ್ಸ್ ಶುಡ್ ಬಿ ಮೆನ್ಷನ್ಡ್. ಈ ಧಣಿಗಳು ಅಂತ ಏನು ಹೇಳ್ತೀವಲ್ಲ, ಅವುಗಳ ವಿಷಯದಲ್ಲಿ ಏನಪ್ಪ ಅಂತಂದರೆ ಕೇವಲ ಟೋಟಲ್ ಡೆಟಾರ್ಸ್ ಎಷ್ಟು ಅಂತ ಅಷ್ಟೇ ಅಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದರಲ್ಲೇ ಉತ್ತಮ ಧಣಿಗಳು ಅಂದರೆ ಚೆನ್ನಾಗಿ ಬಂದೇ ಬರ್ತಕ್ಕಂತಹ ಧಣಿಗಳು ಯಾವುದು, ಮತ್ತು ಸೆಕ್ಯೂರ್ಡ್ ಡೆಟಾರ್ಸ್ ಅದರಲ್ಲೇ ಸುರಕ್ಷಿತವಾಗಿರ್ತಕ್ಕಂಥ ಡೆಟಾರ್ಸ್ಗಳು ಯಾರು, ಆಮೇಲೆ ದ ಅಮೌಂಟ್ ಆಫ್ ಗುಡ್ ಬಟ್ ಅನ್ಸೆಕ್ಯೂರ್ಡ್ ಡೆಟಾರ್ಸ್, ಒಳ್ಳೆಯ ಆದರೆ ಅನ್ಸೆಕ್ಯೂರ್ಡ್ ಅಸುರಕ್ಷಿತವಾಗಿರ್ತಕ್ಕಂಥ ಧಣಿಗಳು ಯಾರು, ಮತ್ತು ಅಮೌಂಟ್ ಆಫ್ ಡೌಟ್ಫುಲ್ ಡೆಟ್ಸು ಬರಬಹುದಾಗಿರ್ತಕ್ಕಂಥ ಧಣಿಗಳು ಯಾರು. ಸೊ ಇವೆಲ್ಲವೂ ಬಗ್ಗೆ ನಾವು ಡೀಟೇಲಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇನ್ ದ ಕೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ದೇರ್ ಕಾಸ್ಟ್ ಪ್ರೈಸ್, the depreciation, written off to date, and the written down value of the asset, they should also be disclosed. ಅದೇ ರೀತಿ ಫಿಕ್ಸ್ಡ್ ಅಸೆಟ್ ಇದ್ದಂಥ ಸಂದರ್ಭದಲ್ಲಿ ಅವುಗಳ ಕಾಸ್ಟ್ ಪ್ರೈಸ್ ಎಷ್ಟು, ಇದುವರೆಗೂ ಎಷ್ಟು ಡಿಪ್ರಿಸಿಯೇಷನನ್ನು ನಾವು ರೈಟ್ ಆಫ್ ಮಾಡಿದ್ದೀವಿ, ಮತ್ತು ಅವುಗಳ ಇವತ್ತಿನ ರೈಟ್ ಡೌನ್ ವ್ಯಾಲ್ಯೂ ಎಷ್ಟು. ಸೊ ಇವೆಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಅಂತೇಳಿ. ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ದಿ 4 important conventions. So in the next video we shall discuss the remaining matters. Thank you.